ಸುಮಾರು 35 ವರ್ಷಗಳ ಸಿನಿಮಾ ಜರ್ನಿ, 200 ಸಿನಿಮಾಗಳು, ಮೇರು ನಟ, ಸ್ಯಾಂಡಲ್ವುಡ್ನ ನಿಜವಾದ ಯಜಮಾನ ವಿಷ್ಣುವರ್ಧನ್ ಅವರು ನಿಧನ ನಂತರ ಅವರ ಸಮಾಧಿಯನ್ನ ಕೆಂಗೇರಿಯ ಅಭಿಮಾನ್ ಸ್ಟುಡಿಯೋದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅಭಿಮಾನ್ ಸ್ಟುಡಿಯೋದಲ್ಲಿರುವ ವಿಷ್ಣು ಸಮಾಧಿ ಈಗ ನೆಲಸಮ ಆಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಅಭಿಮಾನ್ ಸ್ಟುಡಿಯೋದಲ್ಲಿ ಈಗ ಕಾವೇರಿದ ಚರ್ಚೆ ನೋಡಿ. ವಿಷ್ಣು ಅಭಿಮಾನಿಗಳ ಸಂಘದ ಅಧ್ಯಕ್ಷ ವೀರಕ್ಕ ಪುತ್ರ ಶ್ರೀನಿವಾಸ್, ಹಿರಿಯ ನಟ ಬಾಲಕೃಷ್ಣ ಮಗಳು ಗೀತಾ ನಡುವೆ ಟಾಪ್ ಫೈಟ್ ಆಗಿದೆ. ಸಮಾಧಿ ನೆಲಸಮದ ಹಿಂದೆ ಬಾಲಣ್ಣ ಕುಟುಂಬದ ಕೈವಾಡ ಇದೆ ಅಂತ ಹೇಳಿ ಶ್ರೀನಿವಾಸ್ ಆರೋಪ ಮಾಡಿದ್ದಾರೆ. ಆರೋಪಕ್ಕೆ ಬಾಲಣ್ಣ ಪುತ್ರಿ ಗೀತಾ ಬಾಲಣ್ಣ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಮಾಧಿ ನೆಲಸಮದ ಹಿಂದೆ ನನ್ನ ಕೈವಾಡ ಇಲ್ಲ ಅಂತ ಹೇಳಿ ಗೀತಾ ಹೇಳಿದ್ದಾರೆ. ಒಟ್ಟಾರೆ ಅಲ್ಲಿ ವಿಷ್ಣುವರ್ಧನ್ ಸಮಾಧಿ ನೆಲಸಮ ಆಗಿದೆ. ಹೈಕೋರ್ಟ್ನ ಆದೇಶ ಇತ್ತು, ಅದರಂತೆ ರಾತ್ರಿ ಬೆಳಗಾಗೋದ್ರೊಳಗಡೆ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಿದ್ದಾರೆ. ಇಲ್ಲದಂತೆ ವಿಷ್ಣುವರ್ಧನ್ ಸಮಾಧಿ ನೆಲಸಮ, ಅಭಿಮಾನಿಗಳು ಕೆರಳಿದ್ದಾರೆ. ದೇವರು ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರು ವಿಷ್ಣುವರ್ಧನ್ ಅವರನ್ನ. ಅಭಿಮಾನ್ ಸ್ಟುಡಿಯೋ ಬಳಿ ಪ್ರತಿಭಟನೆ, ಹೈಡ್ರಾಮಾ ಎಲ್ಲವೂ ಕೂಡ ಸಾಹಸ ಸಿಂಹ. ವಿಷ್ಣುವರ್ಧನ್ ಸಮಾಧಿ ನೆಲಸಮ ಮಾಡಿರೋದು. ವಿಷ್ಣುವರ್ಧನ್ ಸಮಾಧಿ ನೆಲಸಮಕ್ಕೆ ಅಭಿಮಾನಿಗಳು ಕೆರಳಿದ್ದಾರೆ. 16 ವರ್ಷಗಳಿಂದ ವಿಷ್ಣುವರ್ಧನ್ ಯಾವಾಗ ತೀರ್ಕೊಂಡ್ರು ಅವತ್ತಿನಿಂದಲೂ ಕೂಡ ವಿಷ್ಣುವರ್ಧನ್ ಅವರನ್ನ ದೇವರ ಸ್ಥಾನದಲ್ಲಿ ಅಭಿಮಾನಿಗಳು ಪೂಜಿಸ್ತಾ ಇದ್ರು. ಅವರ ಸಮಾಧಿ ಬೆಂಗಳೂರಿನಲ್ಲೇ ಆಗಬೇಕು, ಅದು ಅಭಿಮಾನ್ ಸ್ಟುಡಿಯೋದಲ್ಲೇ ಆಗಬೇಕು ಅನ್ನೋದು ಅವರೆಲ್ಲರ ಪಟ್ಟಾಗಿತ್ತು. ಅದೆಲ್ಲದರ ಹೊರತಾಗಿ ಮೈಸೂರಿನಲ್ಲಿ ಜಾಗ ಕೊಡ್ತಾರೆ. 2.75 ಎಕರೆ ಅಂದ್ರೆ 2.25 ಎಕರೆ ಜಾಗ ಕೊಟ್ಟು ಅಲ್ಲಿ ಸಮಾಧಿ ಕೂಡ ನಿರ್ಮಾಣ ಆಗಿದೆ. ಆದ್ರೆ ಅದಕ್ಕೆ ಅವರ ವಿರೋಧ ಇದೆ. ಬೆಂಗಳೂರಿನಲ್ಲೇ ಆಗಬೇಕು ಅಂತ ಹೇಳಿ ನಿರಂತರ 7 ವರ್ಷಗಳಿಂದ ಕಾನೂನು ಹೋರಾಟ ನಡೀತಾ ಇತ್ತು. ಇನ್ನು ವಿಷ್ಣುವರ್ಧನ್ ಅವರ ಸಮಾಧಿ ಜಾಗದಲ್ಲಿ ಇದ್ದಂತಹ ಆ ಒಂದು ಸ್ಮಾರಕವನ್ನ ಈಗ ತೆರವು ಮಾಡಿರೋ ವಿಚಾರ ಭಾರಿ ಆಕ್ರೋಶಕ್ಕೆ ಕಾರಣ ಆಗಿದೆ. ಹಿರಿಯ ನಟರಾಗಿರುವ ರಮೇಶ್ ಭಟ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಬಹಳ ನೋವಾಯ್ತು ನಮಗೆ. ಮೇರು ನಟನಿಗೆ ಇದೇನಾ ಕೊಟ್ಟಿರೋ ಗೌರವ ನಾವೆಲ್ಲರೂ ಕೂಡ ಸೇರಿ ಅಂತ. ತಾವು ಏನ್ ಹೇಳ್ತೀರಿ ಸರ್? ಅಷ್ಟೇ ಬೇಜಾರ ನಂಗೂ ಆಗಿದೆ. ಇದು ಆಗ್ಬಾರ್ದಿತ್ತು. ಅದು ಕೋರ್ಟ್ ಅಲ್ಲಿ ಇತ್ತು. ಕೊಡ್ತೀವಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಏನಾಗಿದೆ ಅಂತ ಗೊತ್ತಿಲ್ಲ. ಜಾಗದ ಮಾಲೀಕರು ಬೇರೆ, ಕೊಟ್ಟವರು ಬೇರೆ. ಇದು ಗೊಂದಲದಲ್ಲೇ ಇತ್ತು. ಈ ಗೊಂದಲ ಇದ್ದ ಕಾರಣಕ್ಕೆ ಕುಟುಂಬದವರು ಮೈಸೂರಲ್ಲಿ ಅವರ ಒಂದು ಸ್ಮಾರಕವನ್ನ ಅದ್ಭುತವಾಗಿ ಮಾಡಿದ್ರು. ಇದು ಇಲ್ಲಿನ ಅಭಿಮಾನಿಗಳು ಇಲ್ಲೇ ಉಳಿಸ್ಕೋಬೇಕು ಅಂತ ಬಹಳ ಹೋರಾಟ ಮಾಡ್ತಾ ಇದ್ರು. ಬೇಸರ ಆಗಿದೆ. ಇದು ಆಗ್ಬಾರ್ದು ಸಂಗತಿ. ಅವರು ಪೂರ್ತಿ ಜಾಗ ಅಲ್ದಿದ್ರು ಅದಷ್ಟು ಜಾಗನ ಬಿಟ್ಕೊಟ್ಟಿದ್ರೆ ಎಲ್ಲರೂ ಆನಂದವಾಗಿರೋರು. ತಪ್ಪು ಮುಂದೇನಾಗತ್ತೆ ಗೊತ್ತಿಲ್ಲಲ್ಲ. ಇದು ಹೇಳ್ದೆ ಕೇಳ್ದೆ ಅಂದ್ರೆ ಒಂಥರ ಹಾರ್ಟ್ ಅಟ್ಯಾಕ್ ಆಗಿ ಕಾರ್ಡಿಯಾಕ್ ಅಸೆಟ್ ಆದಂಗೆ ಆಗಿದೆ. ಇದು ಆಗ್ಬಾರ್ದಿತ್ತು. ಮುಂದೆ ನೋಡ್ಬೇಕು ಏನಾಗತ್ತೆ ಅಂತ. ಸರ್, 16 ವರ್ಷ ಆಯ್ತು ನಮ್ಮನ್ನ ಅಗಲಿ ವಿಷ್ಣು ದಾದಾ. ಅವರ ನೆನಪು ನಮಗೆ ಅಜರಾಮರ. ಇವತ್ತು ಅವತ್ 16 ವರ್ಷದ ಹಿಂದೆ ನಮ್ಮನ್ನೆಲ್ಲ ವಿಷ್ಣು ದಾದಾ ಬಿಟ್ಟೋದ್ರಲ್ಲ, ಆ ಸಮಯಕ್ಕಾದಂತ ನೋವು ಇವತ್ತು ಅವರನ್ನ ಮಣ್ಣು ಮಾಡಿದ ಜಾಗದಲ್ಲಿ ಅವರ ಆ ಸ್ಮಾರಕವನ್ನ ಇಲ್ಲದ ಹಾಗೆ ಮಾಡಿದ್ರಲ್ಲ, ಈಗಲೂ ಅದೇ ನೋವಿದೆ ಸರ್ ಮನಸ್ಸಲ್ಲಿ. ನಮ್ ನೋವು ಕೇಳೋರು ಯಾರು ಇಲ್ವಲ್ಲ ಸರ್. ಯಾರು ಇದ್ದಿದ್ರೆ ನೋವನ್ನ ತೋಡ್ಕೋಬೋದಿತ್ತು. ಅವರು ನಮಗೆ ಸಮಾಧಾನ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು. ಸಮಾಧಾನ ಮಾಡಬೇಕಾದವರು, ದಯ ತೋರ್ಬೇಕಾದವ್ರೆ ಅದನ್ನ ಮುರಿದಾಕಿದಾಗ ಏನ್ ಮಾಡೋದು?
ಎಂತ ದುರಾದೃಷ್ಟ ಸರ್ ಇದು. ತಪ್ಪು ಸರ್, ತಪ್ಪು ತುಂಬಾ ಅನ್ಯಾಯ. ಹೌದು. ಒಬ್ಬ ಮೇರು ನಟನಿಗೆ, ಅಜಾತ ಶತ್ರುವಿಗೆ, ಯಾರಿಗೂ ಕೂಡ ಕೇಡನ್ನ ಬಯಸದಂತಹ ಒಬ್ಬ ಆದರ್ಶ ವ್ಯಕ್ತಿತ್ವದ ನಟನಿಗೆ ಆತ ಸ್ವರ್ಗಸ್ಥನಾದ ನಂತರ ಆತನಿಗೆ ಕೊಡುವಂತ ಗೌರವ ಇದೇನಾ ಸರ್? ಏನ್ ಮಾಡೋದು ಸರ್, ನಮ್ಗೆಲ್ಲ ಆದರ್ಶ ಪುರುಷ ಆಗಿದ್ದವರು, ಪ್ರೀತಿ ಪಾತ್ರರಾದವರು ಆಗಿದ್ದವರು, ಆ ಜಾಗದ ಮಾಲೀಕರಿಗೆ ಅದು ಯಾವ್ದು ಕರುಣೆ ಇಲ್ದಿದ್ದಾಗ ಏನ್ ಮಾಡೋದಿಕ್ ಸಾಧ್ಯ? ನಿಜ. ಯಾರನ್ನ ಕೇಳಬೇಕು ಅನ್ನೋದೇ ಗೊತ್ತಿಲ್ಲ, ದಿಗ್ಭ್ರಮೆ ಆಗತ್ತೆ. ನಿಜ. ಈಗ ಪ್ರಕೃತಿನೇ ಮೈ ಮೇಲೆ ಎರಗದ ಒಂದು ಭಾವನೆ ಬರ್ತಾ ಇದೆ ಸರ್. ಹೌದು. ಇದೊಂದು ಭಾವನಾತ್ಮಕ ಸಂದರ್ಭ ಸರ್, ಬೇರೇನೂ ಇಲ್ಲ. ನೋವಿನ ವಿಚಾರ, ದುಃಖದ ವಿಚಾರ. ಥ್ಯಾಂಕ್ ಯು ಸೋ ಮಚ್ ರಮೇಶ್ ಭಟ್ ಸರ್, ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆಗೆ ತಾವು ಮಾತಾಡಿದ್ರಿ. ಸುಮಾರು 35 ವರ್ಷಗಳಿಂದ 200 ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರ ಮನೆ ಮಾತಾಗಿದ್ದ ಮೇರು ನಟ, ಯಾರೊಬ್ಬರ ಜೊತೆಯೂ ಕೂಡ ಮನಸ್ತಾಪ ಮಾಡಿಕೊಳ್ಳದಂತ ಮೇರು ವ್ಯಕ್ತಿತ್ವದ ವಿಷ್ಣು ದಾದಾ 16 ವರ್ಷದ ಹಿಂದೆ ನಮ್ಮನ್ನ ಬಿಟ್ಟು ಹೋಗಿದ್ರು. ಅವರನ್ನ ಕೆಂಗೇರಿಯ ಅಭಿಮಾನ್ ಸ್ಟುಡಿಯೋದಲ್ಲಿ ಮಣ್ಣು ಮಾಡಿದ್ರು. ಅಭಿಮಾನಿಗಳ ಒತ್ತಾಸೆ ಇತ್ತು, ಅದೇ ಜಾಗದಲ್ಲಿ ನಾವು ವಿಷ್ಣು ದಾದನನ್ನ ಪೂಜಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಜಾಗದ ವಿಚಾರ ದೊಡ್ಡ ಚರ್ಚೆ ಆಗಿತ್ತು. ಅದಾದ ನಂತರ ಸರ್ಕಾರ 2.75 ಎಕರೆ ಜಾಗವನ್ನ ಮೈಸೂರಿನಲ್ಲಿ ನೀಡಿತ್ತು. ಅಲ್ಲಿ ಬೃಹದಾಕಾರದ ಒಂದು ಸ್ಮಾರಕವು ನಿರ್ಮಾಣ ಆಗಿದೆ. ಆದರೆ ಈ ಮೂಲ ಸ್ಮಾರಕವನ್ನ ಇವತ್ತು ಸೂಚನೆ ಮೇರೆಗೆ, ನ್ಯಾಯಾಲಯದ ಸೂಚನೆ ಮೇರೆಗೆ ತೆರವು ಮಾಡಿರುವುದು ಎಲ್ಲರ ಆಕ್ರೋಶಕ್ಕೆ ಕಾರಣ ಆಗಿದೆ, ಅಭಿಮಾನಿಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ನೋಡಿ, ನೀವು ಕೂಡ ನಮ್ಮ ಜೊತೆಲಿ ಕರೆ ಮಾಡಿ ಮಾತಾಡಬಹುದು, ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆಲಿ ಹಂಚಿಕೊಳ್ಬಹುದು. ನಮ್ಮ ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈ ವಿಚಾರದ ಬಗ್ಗೆ ನೀವು ಮಾತಾಡಬಹುದು. ಈಗ ಆ ಸ್ಪಾಟ್ ನಿಂದ, ಅಭಿಮಾನ್ ಸ್ಟುಡಿಯೋದಿಂದ ನಮ್ಮ ಪ್ರತಿನಿಧಿ ಅರವಿಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರವಿಂದ, ಅಭಿಮಾನಿಗಳಂತೂ ವಿಷ್ಣು ದಾದಾ ಜನ್ಮದಿನಕ್ಕೆ ಅಲ್ಲಿ ಹೋಗಿ ದೇವರ ರೀತಿಯಲ್ಲಿ ಪೂಜೆ ಮಾಡಿ ಬರ್ತಾ ಇದ್ರು. ಅಂತ ಅಭಿಮಾನಿಗಳಿಗೆ ಇದು ನಿಜಕ್ಕೂ ಬರ ಸಿಡಿಲಿದು. ಏನ್ ಹೇಳ್ತಾರೆ ಅಭಿಮಾನಿಗಳು, ಅವ್ರನ್ನ ಮಾತಾಡಿಸಿ, ಹಾಗೆ ಹೇಗಿದೆ ಅಲ್ಲಿನ ಚಿತ್ರಣ ತೋರಿಸಿ ಅರವಿಂದ್. ಎಸ್ ರಂಜಿತ್, ಖಂಡಿತವಾಗ್ಲೂ ಕೂಡ ಇವತ್ತು ಅಭಿಮಾನಿಗಳಲ್ಲಿ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿಗೆ ನಿಜಕ್ಕೂ ಕೂಡ ಶಾಕಿಂಗ್ ನ್ಯೂಸ್ ಇದು. ಅಭಿಮಾನ್ ಸ್ಟುಡಿಯೋ ಏನಿದೆ, ನಾವು ಈಗ ಅದೇ ಸ್ಥಳದಲ್ಲಿದ್ದೀವಿ. ಅಭಿಮಾನ್ ಸ್ಟುಡಿಯೋದಲ್ಲಿ ಸುಮಾರು 30 ವರ್ಷಗಳ ಹಿಂದೆ ವಿಷ್ಣುವರ್ಧನ್ ಅವರು ತೀರ್ಕೊಂಡಾಗ ಇಲ್ಲಿ ಅವರ ಸಮಾಧಿಯನ್ನ ಮಾಡಲಾಗಿತ್ತು. ದೇವಾಲಯದಂತೆ ಅಭಿಮಾನಿಗಳು ಪೂಜೆ ಕೂಡ ಮಾಡ್ತಾ ಇದ್ರು. ಈ ಹಂತದಲ್ಲಿ ನಿನ್ನೆ ತಡರಾತ್ರಿ, ರಾತ್ರೋರಾತ್ರಿ ಯಾರಿಗೂ ಕೂಡ ನೋಟಿಸ್ ನ ಸರ್ವ್ ಮಾಡದೆ, ಯಾರಿಗೂ ಕೂಡ ತಿಳಿಸದೆ ಒಂದು ಅನ್ಯಾಯವನ್ನ ಮಾಡಿರುವಂತದ್ದು. ವಿಷ್ಣುವರ್ಧನ್ ಅವರ ಸಮಾಧಿಯನ್ನ ನೆಲಸಮ ಕೂಡ ಮಾಡಿದ್ದಾರೆ. ಸ್ಥಳದಲ್ಲಿ ಅಭಿಮಾನಿಗಳು ಬೀಡು ಬಿಟ್ಟಿದ್ರು, ನ್ಯಾಯ ಬೇಕು ಅನ್ನುವಂತ ಹೋರಾಟವನ್ನ ಮಾಡಿದ್ರು. ಕಡೆಗೆ ಪೊಲೀಸರನ್ನ ಮೀರಿ ಈ ಒಂದು ಅಭಿಮಾನ್ ಸ್ಟುಡಿಯೋ ಒಳಗಡೆ ಹೋಗಿ ದಾದಾ ಇದ್ದಂತಹ ಜಾಗದಲ್ಲಿ ನಾವು ಹೋಗಿ ಕೂತ್ಕೊಳ್ತೀವಿ ಅನ್ನುವಂತಹ ರೀತಿಯಲ್ಲಿ ಅವ್ರು ಹೋಗೋಕೆ ಶುರು ಮಾಡಿದ್ರು. ಆ ಹಂತದಲ್ಲಿ ಪೊಲೀಸರು ಅವರನ್ನ ಚದುರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ, ಮನವೊಲಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅಂತ ಸಮಯದಲ್ಲಿ ಅವರು ಕೇಳೋದಿಲ್ಲ, ಹಾಗಾಗಿ ಅವ್ರನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಆಯ್ತು. ಸ್ಥಳದಲ್ಲಿ ಈಗಲೂ ಕೂಡ ಪೊಲೀಸ್ ಬಂದೋಬಸ್ತ್ ಇರುವಂತದ್ದು ತಾವು ದೃಶ್ಯಾವಳಿಯಲ್ಲಿ ನೋಡ್ತಾ ಇರಬಹುದು. ಒಂದು KSRP ವಾಹನ ಕೂಡ ಇದೆ. ಸ್ಥಳದಲ್ಲಿದ್ದಂತಹ ಅಭಿಮಾನಿಗಳನ್ನ ಇಲ್ಲಿಂದ ಕಳಿಸುವಂತ ಕೆಲಸವನ್ನ ಪೊಲೀಸ್ ಸಿಬ್ಬಂದಿಯವರು ಮಾಡಿರುವಂತದ್ದು. ಈಗಾಗಲೇ ಏನು ಈ ಒಂದು ಸಮಾಧಿ ವಿವಾದ ಏನಿತ್ತು, ಇದು ಕೋರ್ಟ್ ಮೆಟ್ಟಿಲನ್ನ ಕೂಡ ಏರಿತ್ತು. ಅಲ್ಲೂ ಕೂಡ ವಿವಾದ ಇತ್ತು. ಹಿರಿಯ ನಟ ಬಾಲಣ್ಣ ಅವರ ಮಕ್ಕಳು ಕೋರ್ಟ್ಗೂ ಕೂಡ ಹೋಗಿದ್ರು. ಇಲ್ಲಿ ಮಾಲ್ ಮಾಡೋದಕ್ಕಾಗಿ ಈ ರೀತಿಯಾದಂತಹ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಆರೋಪವನ್ನ ಸದ್ಯ ವಿಷ್ಣು ವರ್ಧನ್ ಅವರ ಅಭಿಮಾನಿಗಳು ಹೇಳ್ತಾ ಇರುವಂತದ್ದು. ಕೇವಲ 10 ಎಕರೆನಲ್ಲಿ ಕೇವಲ 10 ಗುಂಟೆ ಯಾಕೆ ಕೊಡ್ತಾ ಇಲ್ಲ ಅನ್ನೋದು ಒಂದು ಕಡೆ ಪ್ರಶ್ನೆ ಆದ್ರೆ, ಮತ್ತೊಂದು ಕಡೆ ಸರ್ಕಾರ ಅಧಿಕೃತವಾಗಿ ಈ ಜಾಗವನ್ನ ನೀಡಿ
ಕಂಡಿದ್ರು ಕೂಡ ಯಾಕೆ ಇದರಲ್ಲಿ ಈ ಬಗೆಗೆ ಒಂದು ರೀತಿಯಾದಂತಹ ನಿಲುವನ್ನ ಯಾಕೆ ದೃಢ ನಿಲುವನ್ನ ತೆಗೆದುಕೊಳ್ತಾ ಇಲ್ಲ ಅನ್ನುವಂತ ಆಕ್ರೋಶವನ್ನ ಅಭಿಮಾನಿಗಳು ಹಾಕ್ತಾ ಇರುವಂತದ್ದು. ಜೊತೆಗೆ ರಾತ್ರೋರಾತ್ರಿ ಹೇಳದೆ ಕೇಳದೆ ಈ ರೀತಿಯಾದಂತಹ ಕೃತ್ಯವನ್ನ ಅವರು ಮಾಡಿದ್ದಾರೆ, ಇದು ಖಂಡನೀಯ ಅನ್ನುವಂತಹ ಹೇಳಿಕೆಯನ್ನ ಕೂಡ ಈಗ ಅಭಿಮಾನಿಗಳು ಕೊಡ್ತಾ ಇರುವಂತದ್ದು. ಈ ಬಗೆಗಿನ ಉಗ್ರ ಹೋರಾಟವನ್ನ ನಾವು ಮಾಡ್ತೀವಿ ಅನ್ನುವಂತ ಮಾತನ್ನ ಕೂಡ ತಿಳಿಸಿದ್ದಾರೆ. ಘಟನೆ ವಿಕೋಪಕ್ಕೆ ತಿರುಗುವಂತಹ ಹಂತದಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರುವಂತಹ ನರಸಿಂಹಲ್ ಅವರು ಕೂಡ ಸ್ಥಳಕ್ಕೆ ಬರ್ತಾರೆ. ಅವರು ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆದ್ರೂ ಕೂಡ ಅಭಿಮಾನಿಗಳು ಕೇಳೋದಿಲ್ಲ. ಅದಾದ ಬಳಿಕ ಪೊಲೀಸರು ಅವರನ್ನ ವಶಕ್ಕೆ ತೆಗೆದುಕೊಂಡು ಹೋಗಿರುವಂತದ್ದು. ಸದ್ಯ ಈಗ ನಟ ಬಾಲಣ್ಣ ಅವರ ಪುತ್ರ ಕಾರ್ತಿಕ್ ಏನಿದ್ದಾರೆ ಅವರ ವಿರುದ್ಧ ಅಭಿಮಾನಿಗಳು ಆರೋಪ ಮಾಡ್ತಾ ಇರುವಂತದ್ದು. ಹೇಳದೆ ಕೇಳದೆ ರಾತ್ರೋರಾತ್ರಿ ಈ ರೀತಿಯಾದಂತಹ ಕೃತ್ಯವನ್ನ ಮಾಡಿದ್ದಾರೆ. ಈ ರೀತಿಯಾಗಿ ಕೋರ್ಟ್ ನಿಂದ ನೋಟಿಸ್ ಬಂದಿದ್ದೇ ಆದಲ್ಲಿ ಅದನ್ನ ಸ್ಥಳೀಯ ವ್ಯಾಪ್ತಿಯ ಠಾಣೆ ಏನಿರುತ್ತೆ ಅಲ್ಲಿ ಹೋಗಿ ತಿಳಿಸಿ, ಅವರ ಕುಟುಂಬದವರಿಗೆ ತಿಳಿಸಿ, ಆ ರೀತಿ ಸರ್ಕಾರಿಯ ಯೋಜಿತವಾಗಿ ಒಂದು ಕೆಲಸವನ್ನ ಮಾಡಬೇಕಾಗಿರುತ್ತೆ. ಆದ್ರೆ ಹೇಳದೆ ಕೇಳದೆ ರಾತ್ರಿ ಯಾಕೆ ಮಾಡಿದ್ರು ಅನ್ನುವಂಥದ್ದು ಇಲ್ಲಿ ಅಭಿಮಾನಿಗಳ ಪ್ರಶ್ನೆ ಆಗಿರುವಂತದ್ದು. ಮತ್ತೊಂದು ಭಾಗದಲ್ಲಿ ಅಭಿಮಾನ್ ಸ್ಟುಡಿಯೋ ಏನಿದೆ ಅದರ ಓಕೆ ಅರವಿಂದ್, ಥ್ಯಾಂಕ್ ಯು ಅರವಿಂದ್ ಮಾಹಿತಿಗಾಗಿ. ನೋಡಿ, ಈಗಲೂ ಕೂಡ ಈ ಹೊತ್ತಿನವರೆಗೂ ಕೂಡ ಪೊಲೀಸರು ಮನವೊಲಿಸಿದ್ರು, ಚಲನಚಿತ್ರ ವಾಣಿಜ್ಯ ಮಂಡಳಿಯವರು ಬಂದ್ರು, ಹಿರಿಯ ನಟರು ಬಂದ್ರು, ಯಾರೇ ಬಂದ್ರು ಕೂಡ ಅಭಿಮಾನಿಗಳು ಅಲ್ಲಿಂದ ಕದಲೋದೂ ಇಲ್ಲ. ನಮಗೆ ನ್ಯಾಯ ಸಿಗಬೇಕು, ನಾವು ದೇವರು ಅಂತೇಳಿ ಪೂಜ್ಯವಾಗಿ ಭಾವಿಸಿದ್ದ ಅಥವಾ ಪೂಜ್ಯವಾಗಿ ಅವರನ್ನ ಪೂಜಿಸ್ತಾ ಇದ್ದಂಥ ವಿಷ್ಣುದಾದ ಅವರ ಸಮಾಧಿಯ ಜಾಗದ ಸ್ಮಾರಕ ಕಣ್ಮರೆಯಾಗಿದೆ, ನ್ಯಾಯ ಬೇಕು ಅಂತ ಹೇಳ್ತಾ ಇದ್ದಾರೆ. ನೀವು ಕರೆ ಮಾಡಿ ಮಾತಾಡಬಹುದು, ನಂಬರ್ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಈಗೊಬ್ರು ಚಂದು ಅಂತ ಹೇಳಿ ಬೆಂಗಳೂರಿನಿಂದ ಕಾಲ್ ಮಾಡಿದ್ದಾರೆ. ಚಂದು ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಚಂದು ಅವರೇ, ಬಹಳ ನೋವಾಗಿದೆ, ಆಘಾತ ಆಗಿದೆ ನಿಮ್ಗೂ ನಮಗೂ ಎಲ್ಲರಿಗೂ. ಹೇಳಿ ಸರ್. ನಾನು ಇವಾಗ ತಾನೆ ಅದು ಶೂಟಿಂಗ್ ಗಳಿದ್ದೆ, ಶೂಟಿಂಗ್ ಬಂದು ಇವಾಗ ತಾನೆ ಟಿವಿ ಹಾಕ್ತೆ. ಆದ್ರೆ ಈ ವಿಷಯ ಕಂದಿನ ಬೇಜ ದುಃಖ ಆಗ್ತೈತೆ ಸರ್, ಸೀರಿಯಸ್ ಆಗಿ. ಈ ಗೋಡ್ಬೆಟ್ಟು ಸರ್ಕಾರ ಏನ್ ಮಾಡ್ತೈತೋ ಏನೋ ನಮ್ಗೊತ್ತು ಗೊತ್ತಾಗ್ತಿಲ್ಲ ಸರ್. ದಾದಿಗೆ ಈ ತರ ಆಗ್ಬಾರ್ದಾಗಿತ್ತು, ಆಗಿದೆ. ಇದಕ್ಕೀಗ ಅಭಿಮಾನಿಗಳು ನಾರೀಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಸರ್. ಪ್ಲೀಸ್ ಸರ್, ನ್ಯಾಯ ಕೊಡ್ತೀವಿ ಸರ್. ಇಲ್ಲಾಂದ್ರೆ ಸರ್ ಸೀರಿಯಸ್ ಆಗಿ ನಾನೇ ಸತ್ತೋಗ್ಬಿಡ್ತೀರಿ ಸರ್. ಇದು ಏನಿದು ಸಾರಕ ಮುಂದೆ ಬೆಂಕಿ ಹಾಕೋ ಸತ್ತೋಗ್ತೀರಿ ಸರ್. ನನ್ನ ಹೆಸರು ಬಂದು ಚಂದು ಅಂತ, ಬೇಕಾ ಇನ್ನೊಂದ್ಸತಿ ಬೇಕಾ ಹೇಳ್ತೀನಿ. ಇದು ಏನಿದೆಯೋ ನಮ್ಗೀಗ ನ್ಯಾಯ ಬೇಕು ಸರ್. ಬಿಸೋದ ಗೋಡಿ ನಮ್ಗೆ ಬೇಕು ಸರ್. ನಮ್ ದಾದೊಂದು ಒಬ್ಬರೇ ಸರ್ ಬಿಸೋದ ದಾದ ಇರೋದು ನಮ್ಗೆ. ಚಿರನಿದ್ರೆಯಲ್ಲಿದ್ರು ದಾದಾ ಆ ಜಾಗದಲ್ಲಿ ಅಂತ ಹೇಳಿ ನಾವು ಅಂದ್ಕೊಂಡಿದ್ವಿ. ಹ್ಞೂ ಸರ್, ಇಲ್ಲೇ ಇದ್ದಾರೆ ಸರ್. ದಿನ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ತೀವಿ ಸರ್. ಇವಾಗ ಎಲ್ಲಿಗೆ ಸರ್ ಹೋಗೋದು ಹೇಳಿ ಸರ್. ಸಮಾಧಾನ ಮಾಡ್ಕೊಳ್ಳಿ. ಈಗ ಏನ್ ಮಾಡ್ಬೇಕಂತ ಗೊತ್ತೇ ಆಗ್ತಿಲ್ಲ ಸರ್. ಹುಟ್ಟಿದ ಹಬ್ಬಕ್ಕೆ ನಾವು ಹೆಂಗೋ ಮಾಡ್ಬೇಕಂತ ಅನ್ಕೊಂಡಿದೀವಿ ಸರ್. ಇವಾಗ ಬಂದು ಹುಡುಗಿ ಮಾಡ್ಬಿಡ್ತೀವಿ ಹೇಗೆ ಸರ್, ನೀವೇ ಹೇಳಿ ಸರ್. ನಿಜ ನಿಜ ನಿಜ, ನಮಗೂ ನೋವಾಗಿದೆ ಚಂದು ಅವರೇ. ಸರ್ ನಿಮಗಿಂತ ಬಾಡಿ ನೋವಾಗಿದೆ ಸರ್. ಸೀರಿಯಸ್ ಆಗಿ ಈಗ ಸಾಯ್ಬೇಕಂತ ಸಿಚುವೇಶನ್ ಆಗಿದೆ ಸರ್. ಈಗ ಏನ್ ಮಾಡ್ಬೇಕಂತ ನನ್ಗೊತ್ತು ಗೊತ್ತಾಯ್ತೀರಾ ಸರ್. ನೀವೇ ಹೇಳಿ ಈಗ ನಾನು ಏನ್ ಮಾಡ್ಬೇಕು ಅಂತ. ಕಾನೂನು ಹೋರಾಟ ಅದರ ಹೊರತಾಗಿ ಬೇರೆ ಯಾವುದು ಕೂಡ ನಮ್ಮ ಕಣ್ಮುಂದೆ ಅವಕಾಶಗಳಿಲ್ಲ. ಕಾನೂನು ಹೋರಾಟ 7 ವರ್ಷಗಳಿಂದ ನಡೀತಾ ಇತ್ತು, ಇನ್ನೂ ನಡೆಯುತ್ತೆ. ನಿಮಗೆ ನ್ಯಾಯ ಸಿಗುತ್ತೆ, ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ಭಾವನೆ ನಮ್ಮದು. ಚಂದು ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡದ ಜೊತೆಗೆ ಮಾತಾಡಿದ್ದಕ್ಕೆ. ನೋಡಿ, ಸಾವಿರಾರಲ್ಲ ಲಕ್ಷಾಂತರ ಜನ ಅಭಿಮಾನಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಚಿಕ್ಕದೊಂದು ಬ್ರೇಕ್ ಆದ ನಂತರ ಮುಂದುವರಿಯುತ್ತೆ ವಿಶೇಷ ಕಾರ್ಯಕ್ರಮ.